ಹಾಯ್ ಫ್ರೆಂಡ್ಸ್, ಒಂದು ಸಪೋಟ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ಸಪೋಟ ಹಣ್ಣು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಬರೀ ಹಣ್ಣು ಮಾತ್ರ ತೊಗೋತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಈ ಸಪೋಟ ಹಣ್ಣು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿರೋಂಥ ಪೀಸಸ್ನ ಹಾಕೋತಾ ಇದ್ದೀನಿ. ಈ ಥರ ಒಂದು ಮಿಲ್ಕ್ ಶೇಕು ಈ ಸಮ್ಮರಲ್ಲಿ ಮಾಡಿ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ತಣ್ಣಗಿರೋಂಥ ಹಾಲು ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊತಾ ಇದ್ದೀನಿ. ಶುಗರ್ ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಒಂದು 2ರಿಂದ 3 ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಯಾವ್ದಾದ್ರು ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಅನಿಸುತ್ತೋ ಆ ಫ್ಲೇವರ್ದು ಒಂದು ಐಸ್ ಕ್ರೀಮು ಹಾಕ್ಕೊಳ್ಳಿ. ವೆನಿಲಾ, ನಾನಿಲ್ಲಿ ವೆನಿಲಾ ಕಪ್ ಐಸ್ ತೊಗೊಂಡಿದ್ದೀನಿ. ನಾವು ಫ್ಯಾಮಿಲಿ ಪ್ಯಾಕ್ ಯೂಸ್ ತೊಗೋತೀವಿ ಅಂದರೆ ಏನು ಬೇಕಾದ್ರೂ ತೊಗೋಬೋದು. ಹೀಗೆ ನಾನು ಒಂದು ಫುಲ್ ಕಪ್ 1 ಕಪ್ ಐಸ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಈ ಥರ ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ಮಾಡಿಕೊಟ್ರೆ. ನಾವು ಹೊರಗಡೆ ಕುಡಿಯೋದಕ್ಕಿಂತ ಈ ಥರ ಒಂದು ಮನೆಯಲ್ಲೇ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು. ಇದನ್ನ ನುಣ್ಣಗೆ ಮಿಕ್ಸಿ ಮಾಡ್ಕೊಬೇಕು. ನಾನೊಂದೆರಡು ಐಸ್ ಕ್ಯೂಬ್ಗಳನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಕೋಲ್ಡ್ ಆಗಿರಲಿ ಅಂಥೇಳಿ ಒಂದೆರಡು ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ನೀರೇನು ಹಾಕ್ತಾಯಿಲ್ಲ. ನೋಡಿ, ಈ ಥರ ರೆಡಿ ಆಗುತ್ತೆ. ಇದನ್ನ ಸರ್ವ್ ಮಾಡ್ಕೋಬೇಕೀಗ. ಬನ್ನಿ ಹೇಗೆ ಸರ್ವ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಮಿಲ್ಕ್ ಶೇಕ್, ಸಪೋಟ ಮಿಲ್ಕ್ ಶೇಕ್ ಹಾಕೋತಾ ಇದ್ದೀನಿ. ಈ ಥರನೇ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಈ ಬಾದಾಮಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಕುಟ್ಟಿ ಅದನ್ನು ಹಾಕೋತಾ ಇದ್ದೀನಿ. ಬಾದಾಮಿ ಪುಡಿ ಇದು. ಹಾಗೆ ಗೋಡಂಬಿ ಪೀಸಸ್ ಕೂಡ ಹಾಕೋತಾ ಇದ್ದೀನಿ. ಇವು ಮಿಲ್ಕ್ ಶೇಕು ಕುಡಿಬೇಕಾದ್ರೆ ಮಧ್ಯ ಮಧ್ಯ ನನ್ನ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಮತ್ತು ಒಂದೆರಡು ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ, ಒಣ ದ್ರಾಕ್ಷಿ. ಫೈನಲಾಗಿ ಇದು ಇಷ್ಟ ಆದಮೇಲೆ ಮತ್ತು ಈ ನಾವೇನು ಐಸ್ ಕ್ರೀಮ್ ತೊಗೊಂಡಿರ್ತೀವಲ್ಲ ಅದು ಕೂಡ ಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಕಪ್ ತೊಗೊಂಡ್ರೆ ಒಂದೊಂದು ಕಪ್ ಐಸ್ ಕ್ರೀಮ್ ಹಾಕ್ಕೊಳ್ಳಿ, ವೆರಿ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸತಿ ಮಾಡಿ ಕುಡಿದು ಹೇಗಿದೆ ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಸಮ್ಮರಲ್ಲಂತೂ ತುಂಬ ಸೆಕೆ ಇದೆ. ಊಟಕ್ಕಿಂತ ಹೆಚ್ಚು ಕುಡಿಯೋದೇ ಜಾಸ್ತಿ ಆಗಿಬಿಟ್ಟಿದೆ. ನೀರು, ಮಜ್ಜಿಗೆ, ಪಾನಕ, ಕಲ್ಲಂಗಡಿ ಹಣ್ಣಿನ ಜ್ಯೂಸು, ಎಲ್ಲ ಥರದ ಜ್ಯೂಸ್ಗಳು. ನೋಡಿ, ಇದು ಈಗ ಸರ್ವ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.